ಎಲ್ಲ ವಿಡಿಯೋ ಆಗೈತೆ. ಇನ್ನು ಬರಲಿ ನಮ್ಮ ಮಾಮನೂ ಪ್ರದಿಯವ್ರು ಬರಲಿ. ಆಮೇಲೆ ಇರೋದು ಅಮ್ಮನಿಗೆ ಇಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ. ಬಂದಮೇಲೆ ಸರ್ರೆಗೆ ಹೇಳ್ತೀನಿ. ಈ ಮನೆಯಿಂದ ಆಚೆಗೆ ಕಳಿಸಿದ್ರೇನೆ ಇವಾಗ ಇಲ್ಲಿ ಪುಕ್ಸಟ್ಟೆ ಮುದ್ದೆ ತಿನ್ಕೊಂಡು ಇಲ್ಲಾಂದರೆ ವ್ಯಾಪಾರ ಮಾಡ್ಕೊಂಡು ಇದ್ದಾಳೆ. ಏನು ಮೈನವಿಲ್ಲ ಇಲ್ಲಿ ತಿನ್ಕೊಂಡು ಎಲ್ಲ ತಂದಾಕ್ತಾರಲ್ಲ ಮನೆಗೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡಿದ್ಲಿ. ಮನೆಗೆ ಕಾಲಿಕ್ಬಾರ್ದು ಹಂಗೆ ಮಾಡ್ತೀನಿ ತಡಿ. ಪ್ರದಿ ಅವ್ರಿಗೆ ಇದನ್ನ ತೋರಿಸ್ಬಿಟ್ರೆ ರೊಚ್ಚಿಗೆದ್ದು ಬಿಡ್ತಾರೆ. ಮನೆಯಕ್ಕೆ ಬಿಡಿಸ್ಕೊಂಬಲ್ಲ ಬಿಡಾತ ಏನು ಮಾಡೋಕ್ಕಾಗತ್ತೆ ಬಿಡು. ನಮ್ಮ ಅಮ್ಮನೇ ಹೆಂಗೆ ಮನೆಯಿಂದ ಆಚೆ ಕಳ್ಸೋಣ ಯಾರನ್ನ ಏನು ಅಂತಾರೆ ಅಂತೇಳಿ ಅವ್ರು ಏನಾನ ಒಳ್ಳೆ ಮನಸ್ಸಿಂದ ಒಳ್ಳೆ ತಂದಿಂದ ಸುಮ್ಮನಾಗಿದ್ದಾರೆ. ಇವಾಗ ಇದನ್ನು ತೋರಿಸ್ತೀನಿ ತಡಿ. ಮನೆಯಿಂದ ಸ್ವಲ್ಪ ದಿನ ಹಸಿ ಕಳಿಸಿದ್ರೇ ಬುದ್ಧಿ ಬರೋದು. ಹೋಗಿ ಹಸಿಗೆ ಹೋಗಿ ಮಾಡ್ಕೊಂಡು ತಿಂದ್ರೇ ಒಬ್ಬರೇ ಆದ್ರೇ ಬುದ್ಧಿ ಬರೋದು. ಮನೆಯಾಗ ಮಾತಾಡಿಸ್ಲಿಲ್ಲ ಅಂದ್ರೆ ಬಿಡು ಒಳಗೆ ಬರ್ತಾರೆ. ನಾನು ಮಾಡಿರೋದಾದ್ರೂ ಉಮ್ತಾರೆ, ಇಲ್ಲ ಅಂತಂದರೆ ಮಾಡ್ಕೊಂಡಾದ್ರೂ ಉಮ್ತಾಳೆ. ಇಲ್ಲ ಮಾಡಿರೋದನ್ನ ಉಂಬಲ್ಲ ಅಮ್ಮಂಗೆ ಇರ್ತಾಳೆ. ನಾನು ಹಸಿಗೆ ಹೋಗ್ತಿದ್ದಂಗೆ ಮಾಡ್ಕೊಂಡು ಉಂಬೋದು, ಇಟ್ಕೊಂಡು ಉಂಬೋದು ಹಂಗೆ ಮಾಡ್ತೈತಿ. ಬರಲಿ ಇವತ್ತೇನೋ ಗ್ರಾಚಾರ ಏನು ಇವಳಿಗೆ ಗೊತ್ತಾಗಲ್ಲ ಅಂತ ಹೇಳಿ ನಾನು ಅದಕ್ಕೆ ಎಲ್ಲನ ವಿಡಿಯೋ ಆನ್ ಮಾಡಿ ಮೇಲಕ್ಕೆ ಇಕ್ಕಿ ಹೋಗಿದ್ದೆ. ಬಾಕ್ಸಿನ ತಕ್ಕ ಇಕ್ಕಿ ನೋಡಿಲ್ಲ. ನಾನೆಲ್ಲಿ ಫೋನ್ ನೋಡ್ತಾಳೋ ಫೋನೆಲ್ಲಿ ಓದ್ಕೊಂತಾಳೋ ಅಂದ್ಕೊಂಡೆ ನೋಡಿಲ್ಲ. ಎಲ್ಲ ಆನ್ ಮಾಡಿ ನಾನು ಮೊಬೈಲಿಗೆ ಹೋಗಿದ್ದೆ. ಸರ್ರೆ ಸಿಕ್ಕೆ ಬಿದ್ದಾಳೆ. ವಿಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ. ನಾನು ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂದಿದ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಮುಂಚೆಗೆ ಆನ್ ಮಾಡಿ ಸುಮ್ಮನೆ ಹೋದೆ ಎಷ್ಟೊತ್ತಾದರೂ ವಿಡಿಯೋ ಆಗಲಿ ಅಂತ. ನಾನು ಹೊರಕ್ಕೆ ಹೋಗಿದ ತಕ್ಷಣ ಬಂದುಬಿಟ್ಟವಳೆ. ನೋಡಿ ಎಲ್ಲ ಚೆಲ್ಲೋದು ಎಲ್ಲ ಐತಿ. ಬರಲಿ ಮಗುಗೆ ತೋರಿಸ್ತೀನಿ. ಏನಂಗೆ ದೊಡ್ಡದಾಗ ನಾನು ಯಾಕಂತ ಮಾಡೋಣ, ಎಲ್ಲರಿಗೂ ಕೊಡ್ತಾಳೆ ಅದಕ್ಕೆ ಹೇಳ್ತಾಳೆ ಅಂತ. ಅಯ್ಯಪ್ಪ ನನಗೆ ನೀನು ಯಾರಿಗೂ ಕೊಡಬೇಡ ಅಂತ ಹಂಗೆ ಹಿಂಗೆ ಅಂತ ನಾವು ಯಾರಿಗೆ ಕೊಡಕ್ಕೆ ಹೋಗೋಣ. ಪಾಪ ಅವಳೇನು ಯಾತ ತಗೊಂಡೋಗಲ್ಲ. ಸುಮ್ಮನೆ ಅವ್ರಿಗೂ ಹೆಂಗಾಗುತ್ತೆ, ಅಯ್ಯೋ ಇವ್ರೇನು ಮಾಡ್ತಾರೋ ಅಮ್ಮಂಗಾಗುತ್ತೆ. ಅದಕ್ಕೆ ಮತ್ತೆ ಅದೇನಿದ್ರು ಸಾಕ್ಷಿ ಸಮೇತ ತೋರಿಸಿದ್ರೇ ನಂಬೋದು. ಏನು ವಿನುತ್ತಾ ಆಗೈತಾ ವಿಡಿಯೋ? ಎಲ್ಲ ವಿಡಿಯೋ ಆಗೈತೆ. ಎಲ್ಲ ನೋಡಲಿ ಬಾಯಿಲ್ ನೋಡು, ಎಲ್ಲ ವಿಡಿಯೋ ಆಗೈತೆ. ಬರಲಿ ಮಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಹೆಂಗ ನೀನು ವಿಡಿಯೋ ಆನ್ ಮಾಡಿ ಬರೋದಕ್ಕೆ ಸರಿ ಆಯ್ತು ಹೇಳು. ನೀನು ಹೋಗಿದ್ಯಾ ಅಂತೇಳಿ ಎತ್ತ ಓದ್ಲು ಅಂತೇಳಿ ಸರಿಯಾಗಿದ್ದು ಮಾಡ್ಯವಳೆ. ಅವಳಿಗೆ ಹೆಂಗಂದ್ರೂ ಬುದ್ಧಿ ಬರಲ್ಲಪ್ಪ. ಅವಳಿಗೆ ಏನು ಹೇಳಬೇಕು ಏನೋ ರೀತನಿಗೆ. ಅಯ್ಯೋ ಯಪ್ಪ ಅಂತ ಮನುಷ್ಯವಳನ್ನ ಎಲ್ಲ ನೋಡಲಿಲ್ಲ. ಮರ್ಯಾದೆನೇ ಕೊಡಬಾರ್ದು ಅನಿಸುತ್ತೆ. ನಮಗಿನ್ನ ದೊಡ್ಡವರು ಹಂಗೆಲ್ಲ ಮಾತಾಡಬಾರ್ದು ಅಂತ ನಮಗೆ ಹಂಗೆ ಅನ್ಸುತ್ತೆ. ಆದರೆ ನಾನು ಹಿಂಗೆ ಮಾಡಬಾರ್ದು ಅಂತ ಅವಳಿಗೆ ಅನ್ಸಲ್ಲ. ನಮಗೆ ಯಪ್ಪ ಯಾರಿಗಾನ ಒಂದಿಷ್ಟು ಹಂಗೆ ಮಾಡಿದೀವಿ ಅಂಥದ್ದೇನ ಮಾಡಿದೀವಿ ಅಂದರೆ ಎಷ್ಟು ಬೇಜಾರಾಗುತ್ತೆ. ನಾವು ಯಾಕಾದ್ರೆ ಇಂಥ ಕೆಲಸ ಮಾಡಿದ್ವಪ್ಪ ಅನಿಸುತ್ತೆ. ಏನು ಮಾಡ್ತಿದ್ದೀವಿ ವಿನುತಾ? ಈಗ ಏನಿಲ್ಲಮ್ಮ, ನಿಮ್ಮಮ್ಮ ನೋಡು ಎಲ್ಲನ ಯಾವ ರೀತಿ ಮಾಡೈತೆ ಅಂತ ವಿಡಿಯೋ ಆನ್ ಮಾಡಿಕ್ಕಿ ನಾನು ಇವ್ರ ಮಂತಕ್ಕೆ ಹೋಗೋದ್ರಂಗೆ ಹೋದ್ನ ನೋಡೋಣದಲ್ಲಿ ಏನು ಮಾಡ್ಬೋದು ಅಂತ ಹೇಳಿ ನೆನ್ನೆ 1 kg ಎಣ್ಣೆ ತಗೊಂಬಂದಿದ್ದು ಅದನ್ನೆಲ್ಲ ಚೆಲ್ಬಿಟ್ಟೈತಿ. ಎಲ್ಲ ಸೆಲ್ಲೈತೆ. ಉಪ್ಪು ಒಂದು ಪಾಕೆಟ್ ಎಲ್ಲ ಇದು ಮಾಡೈತೆ. ಎಲ್ಲ ಹಿಂಗೆ ಮಾಡಕ್ಕೆ ನಿಂತ್ಕೊಂಡೈತೆ. ಗಂಡ ಹೆಂಡತಿ ಗುದ್ದಾಡಲಿ ತಂದಾಕೋಕ್ಕಾಗಲ್ಲ ಅಂತ ತಾವು ನಂಬಲಿ. ಎಷ್ಟು ತಂದಾಕ ನಮ್ಮ ತಾವು ನಂಬಲಿ. ಗುದ್ದಾಡಬೇಕು, ನಮ್ಮಿಬ್ರನ್ನು ದೂರ ಮಾಡಬೇಕು. ನನ್ನ ಮಾತು ಕೇಳಲ್ವಲ್ಲ ನನ್ನ ಮಗ ಅಂತೇಳಿ ಹಿಂಗೆ ಮಾಡ್ತೈತೆ ನಿಮ್ಮಮ್ಮ. ಅದಕ್ಕೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾವತ್ತೇ ಹೇಳಿದೆ ಪ್ರದಿಗೆ ಫಸ್ಟು ಅಯ್ಯಮ್ಮನ ಹಚ್ಚಿಗೆ ಕಳಿಸು ಅಂತ. ಬಂದಾಗ ಅದನ್ನು ತೋರಿಸಿ ಹೇಳ್ತೀನಿ ಕಳಿಸ್ಲಿ. ಮನೆಯಿಂದ ಹಸಿಗೆ ಕಳಿಸಿದ್ರೆ ಬುದ್ಧಿ ಬರೋದು ಅಯ್ಯಮ್ಮನಿಗೆ. ಎಷ್ಟು ಹೇಳಿ ಸಾಕಾಗೈತೆ ಅತ್ಲಾಗ ನಮಗೆ. ಅಲ್ಲ ಶಿವನ ಯಾಕೆ ಹಿಂಗೆ ಮಾಡಬಾರ್ದು. ಯಾಕಂದರೆ ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಇನ್ನು ಮನೆಗಳದ್ದು ಹಿಂಗೆಲ್ಲ ಹಾಳು ಮಾಡಿದ್ರೆ ಈಗ ಏನೇ ಆಗಲಿ ಒಂದು ಯಾತನ ಸುಮ್ಮನೆ ಅನವಶ್ಯಕವಾಗಿ ಸುಮ್ಮನೆ ಕಳೆದ್ರೆ ಎಷ್ಟು ಬೇಜಾರಾಗುತ್ತೆ. ಏನು ಬಿಡು ಕಳಿಯ ಅಂತ ಸಂದರ್ಭ ಬಂದಾಗ ಕಳಿಯೋಣ. ಅನವಶ್ಯಕವಾಗಿ 1 kg ಎಣ್ಣೆ ಸಾಂಬಾರ್ಗೆ ಹಾಕೋ ಎಣ್ಣೆ 1 kg ಎಣ್ಣೆ ಚೆಲ್ಲಬೇಕಂತಂದರೆ ಎಂಥವ್ರಿಗಾಗಲಿ ಹೊಟ್ಟೆವ್ರಿ ಅಲ್ವೇ? ಒಂದಿಷ್ಟು ಏನಾನ ಜಾಸ್ತಿ ಹಾಕಿದ್ವಿ ಅಂದರೆ ಅಯ್ಯೋ ಜಾಸ್ತಿ ಆಯ್ತಲ್ಲಪ್ಪ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಬೇಕಾಯಿತು ಇಷ್ಟೊಂದು ರೇಟ್ನಾಗೆ ಅಂತ ಅನಿಸುತ್ತೆ ಯಾರಿಗೇ ಆಗಲಿ ಹೆಣ್ಮಕ್ಳಿಗೆ. ಸುಮ್ಮನೆ 1 kg ಎಣ್ಣೆ ಚೆಲ್ಲಿದ್ರೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ. 1 kg ಎಣ್ಣೆ ಇದ್ರೆ ಒಂದು ವಾರ 15 ದಿವಸ ತಿಂಡಿ ಅಡುಗೆ ಎಲ್ಲ ಮಾಡ್ತೀವಲ್ಲ. ಅಡುಗೆ ಮಾಡಿದ್ರೆ 15 ದಿವಸನೇ ಬಳಸ್ಬೋದು 1 kg ಎಣ್ಣೆನ. ತಿಂಡಿ ಎಲ್ಲ ದಿನ ಮಾಡ್ತಿದ್ರೆ ಒಂದು ವಾರ ಬಳಸ್ಬೋದು ಹೆಚ್ಚು ಕಡಿಮೆ. ಹಂಗೆ ಹಾಳು ಮಾಡೋದ್ರೆ ಏನು ಸಿಗುತ್ತೆ ಚೆಲ್ಲಿದ್ರೆ? ಅಯ್ಯಮ್ಮನಿಗೆ ಏನು ಅದ್ರಾಗ ಏನು ಸಿಗಂಗೈತೆ? ಬರಲಿ ಪ್ರದಿ ಬಂದಾಗ ಗೊತ್ತಾಗುತ್ತೆ. ಪ್ರದಿ ಅಪ್ಪಣ್ಣ ಬಂದಾಗ ಎಲ್ಲ ಗೊತ್ತಾಗುತ್ತಾಡಿ. ಹಸಿಗೆ ಕಳಿಸ್ಬೇಕು. ಮನೆಯಿಂದ ಹಚ್ಚಿಗೆ ಹಾಕಿರೇ ಬುದ್ಧಿ ಬರೋದು. ಈಗ ನೀನು ಮಾಡಿರ್ತೀಯ ಉಂಬಲ್ಲಮ್ಮಂಗಿರುತ್ತೆ. ನೀನು ಎತ್ಲಾಗನ ಹೋದಾಗ ಇಕ್ಕೊಂಡು ಉಂಡು ತೆಟ್ಟೆ ತೊಳೆದಿಕ್ಕುತ್ತಾ ಅಮ್ಮನ ಬದುಕು ಅದೇನೆ ಮಾಡ್ಕೊಂಡು ಉಂಬಲ್ಲ ಎಂಥದ್ದು ಇಲ್ಲ. ಅಲ್ಲಿ ನೋಡಿದ್ದೀನಿ ನಮ್ಮ ಅಮ್ಮ ಮಾಡ್ಕೊಂಡು ಉಂಬಲ್ಲ ಏನಿಲ್ಲ. ಮಾಡೋಕ್ಕಂದ್ರೆ ಅಡುಗೆ ಮಾಡ್ಬೇಕಂದ್ರೆ ಬೇಜಾರ. ನಾನಿದ್ದಾಗ ನನ್ನೊಂದು 2 ದಿನ ಎಣಿಸ್ಕೊಂಡು ತಿಂತು. ಇವಾಗ ನೀನು ಇದೆಯಲ್ಲ ಅದಕ್ಕೆ ಇವಾಗ ನೀನು ಮಾಡಿಕ್ಕೆ ತಿಂತೈತಿ. ಒಟ್ಟು ಗಂಡ ಹೆಂಡ್ತಿ ಜಗಳ ತಂದಿಕ್ಬೇಕು ಅಮ್ಮಗೆ. ಹಂಗೆ ಅಮ್ಮ ಇಷ್ಟ ಆಗ್ದಿಲ್ಲದ ಏನೂ ಇಲ್ಲ. ಹಂಗೆ ಇಷ್ಟ ಆಗ್ದಿಲ್ಲದ ಏನೂ ಬಳಸಂಗಿಲ್ಲ, ಏನೂ ತರಂಗಿಲ್ಲ, ಏನೂ ಮಾಡೋಂಗಿಲ್ಲ ಅಮ್ಮಂಗೆ. ಮತ್ತು ನನಗೆ ಇವಾಗ ನಾನು ಮದುವೆ ಆಗಿರೋದು ಅಷ್ಟು ಸಿಟ್ಟು ನಿಮ್ಮಮ್ಮಗೆ. ಮದುವೆ ಆದ್ಲಲ್ಲ ನನ್ನ ಮಗನ ಅಂಬೋದು ಒಂದು ಸಿಟ್ಟು. ಆ ಸಿಟ್ಟಿಗೋಸ್ಕರ ಹಿಂಗೆ ಮಾಡ್ತೈತೆ. ಸಿಟ್ಟು ಜಾಸ್ತಿ. ನನ್ನ ಮೇಲೆ ಭಾಳ ಸಿಟ್ಟು ಬಂದ್ಬಿಟ್ಟೈತಿ ಇವಾಗ. ಏನು ಇವಳು ಹಿಂಗೆ ಮಾಡಿಳಲ್ಲ, ಇವಳು ಯಾಕೆ ಹಿಂಗೆ ಮಾಡಿಳು? ಅದು ಬೇರೆ ನೀವೆಲ್ಲ ಬತ್ತೀರ, ಏನೋ ಬೇರೆ ಬತ್ತಾಳೆ ಎಲ್ಲರ ತಗೋ ನಾನು ಚೆನ್ನಾಗಿರೋದಕ್ಕೂ ಅದಕ್ಕೂ ನನ್ನ ಮೇಲೆ ಭಾಳ ಸಿಟ್ಟು. ಅಯ್ಯ ಮೇಲ್ದಂಗೆ ಕೇಳ್ಕೊಂಡು ಈಗ ಏನಂತ ಹೇಳ್ತಾವತ್ತು. ಇಲ್ಲೋಡು ಇವಾಗ ನೀನು ಮದುವೆ ಆಗಿರೋದೇನು ತಪ್ಪಲ್ಲ ಆಗಿದೆಯಾ.
ನಾನು ಹೇಳ್ದಂಗೆ ಕೇಳ್ಕೊಂಡಿರು. ನನ್ನ ಮಗಳನ್ನಾಗ್ಲಲ್ಲಿ ಮಾತಾಡಿಸ್ಬೇಡ, ಅವ್ರನ್ನೂ ಮಾತಾಡಿಸ್ಬೇಡ, ಏಮಿನೂ ಮಾತಾಡಿಸ್ಬೇಡ, ಯಾರನ್ನೂ ಮಾತಾಡಿಸ್ಬೇಡ. ನಾನು ಹೇಳ್ದಂಗೆ ಕೇಳ್ಕೊಂಡು ನೀನಿರು. ಇಬ್ಬರು ವ್ಯಾಪಾರ ಮಾಡ್ಕೊಂಡು ಅತ್ತೆ ಸೊಸೆ ಎಲ್ಲರೂ ಚೆನ್ನಾಗಿರೋಣತ್ತೆ. ಇಲ್ಲಮ್ಮ ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ, ನನಗೆಲ್ಲರೂ ಬೇಕು. ನೀನಂತೂ ಅಣ್ಣ ತಮ್ಮಳ್ತಾಗೆಲ್ಲ ಹಿಂಗೆ ಮಾಡ್ಕೊಂಡು ನಿಂತ ಹೆಸ್ರು ಪಡ್ಕೊಂಡಿದ್ದೀಯ ಅಂದ್ರೆ ನನಗೆ ನಿನ್ನಂತ ಹೆಸ್ರು ಪಡ್ಕೊಂಬಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲರ ತಗೋ ಚೆನ್ನಾಗಿರ್ತೀನಿ. ಅವ್ರ ಅತ್ತೆ ಅಂತ ಅಂತಾಳಾದ್ರೂ ಸೊಸೆ ಆದರೂ ಒಳ್ಳೆಯಳಪ್ಪ ಅಂತ ಅನ್ನಿಸ್ಕೋಬೇಕು. ಅತ್ತೆ ಅಂತಾಳೆ ಸೊಸೆ ಅಂತ ಯಾವತ್ತೂ ಅನ್ನಿಸ್ಕೋಬಾರ್ದು ಅಂತೇಳಿ ನಾನು ಹಿಂಗೆ ಹೇಳಿದ್ದೀನಿ. ದೀಪು ಎಲ್ಲರೂ ಮಾತಾಡ್ಸೋದ್ಕೋತ್ಕೂ ಹೊಟ್ಟೆ ಉರಿ ಜಾಸ್ತಿ ನನ್ನ ಮೇಲೆ. ಎಲ್ಲರನ್ನೂ ಮಾತಾಡಿಸ್ತಾಳಲ್ಲ, ಎಲ್ಲರ ತಗೋ ಚೆನ್ನಾಗಿ ಇದ್ದಾಳಲ್ಲ, ನನ್ನ ಮಾತು ಕೇಳಲ್ವಲ್ಲ ಇವಳು ಅಂಬೋದು ಸಿಟ್ಟು. ಬರಲಿ ತಾಳೆ. ಮನೆಯಿಂದ ಹಸಿಗೆ ಹಾಕಿದ್ರೆ ನಮ್ಮಮ್ಮ ಬುದ್ಧಿ ಕಲಿಯೋದು ಚೆನ್ನಾಗಾಗೋದು. ಮನೆಯಿಂದ ಹಸಿಗೆ ಕಳಿಸ್ಬೇಕು. ಇಲ್ಲ ಕಳಿಸ್ಬೇಕು ಏನಾನ ಮಾಡಿ. ನಾನು ಇಲ್ಲ ಇರ್ತೀನಿ ಇವತ್ತು, ಹೇಳ್ತೀನಿ ಬರಲಿ ಪ್ರದಿ ಬರಲಿ, ಬಂದಾಗ ಅಪ್ಪನೂ ಬರಲಿ, ಅವರಿಬ್ಬರು ಅದೇನು ಡಿಸಿಸ್ ಅಂತ ಅಂತಾರೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಹೇಳು ಫಸ್ಟ್ ಹಿಂಗೀಗ ಅಪ್ಪ ನೋಡು ನನಗೆ ಆಗ ಸಾಕಾಗೈತೆ ನೋಡು, ನೀವು ತಾಂಬರ್ರಿ ಅಂತಂದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬಂಗಿಲ್ಲ ನೀವು. ನೋಡು ಎಷ್ಟೊಂದು ಆಗ್ತಕ್ಕೆ ಇವಳಿಗೆ ಅಂತೇಳಿ ನೀವು ನನ್ನ ಮೇಲೆ ಸಿಟ್ಟು ಹಾಕ್ತೀರ ಅಂತ ಹೇಳು. ಅದೇ ಮತ್ತೆ ಹಂಗೆ ಹೇಳಿದ್ರೆ ಮತ್ತೆ ಅವ್ರಿಗೇನು ಅನ್ಸುತ್ತೆ ನೋಡಪ್ಪ, ಎಷ್ಟೊಂದು ಹಾಕೋದಪ್ಪ ಇವತ್ತಿನ ರೇಷನ್ ತಂದ್ವಿ ಆಲೆ ಖಾಲಿ 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 ಅಂತಂದರೆ ಏನು ಮಾಡ್ಬೇಕು ನಾವು ಅಂತ ಅವ್ರಿಗೂ ಹಂಗೆ ಅನಿಸುತ್ತೆ. ಇವಳ ಮೇಲೆ ಸಿಟ್ಟಾಗುತ್ತೆ. ನಾವು ಬರ್ತಿರೋದಕ್ಕೆ ಅಯ್ಯೋ ಇವ್ರೇನೋ ತಗೊಂಡೋದ್ರೋ ಏನೋ, ಇವ್ರಿಗೇನೋ ಕೊಡ್ತಾಳೋ ಏನೋ ಅಂತ ಎಲ್ಲ ಒಂದು ಕಡೆಗೆ ಅನಿಸುತ್ತೆ. ಅಯ್ಯಮ್ಮ ಹಂಗೆ ಹೇಳ್ತಾಳಲ್ಲ. ಈಗ ಎಲ್ಲ ಬರ್ತಾರೆ, ಏಮು ಬರ್ತಾಳೆ, ಶಿವಾನಿ ಬರ್ತಾಳೆ, ದೀಪು ಬರ್ತಾಳೆ, ಎಲ್ಲ ತಗೊಂಡು ಹೋಗ್ತಾರೆ, ಎಲ್ಲ ಎತ್ಕೊಂಡು ಹೋಗ್ತಾರೆ, ಎಲ್ಲರೂ ಎಲ್ಲ ತಗೊಂಡು ಹೋಗ್ತಾರೆ ಅಂತ ಎಲ್ಲ ಹೇಳ್ತಾರಲ್ಲ. ಆವಾಗ ಅವ್ರಿಗೂ ಎಲ್ಲ ಒಂದು ಕಡೆಗೆ ಏನೋ ಹಂಗಾದ್ರೂ ಆಗಿರ್ಬೋದೇ, ಯಾರೂ ಸೆಲ್ಲ ಅಲ್ಲ. ಅಮ್ಮಂಗೆ ಅವತ್ತು ಏನು ಎಷ್ಟು ಬಾಯಿ ಬಡಿತಾಳೆ ಸುಳ್ಳು ಹೇಳೋದ್ರೆ ಫಸ್ಟು. ಅಯ್ಯಪ್ಪ ಸುಳ್ಳು ಹೇಳೋದ್ರಾಗೆ ಏವನ್ನು. ಅಯ್ಯಯ್ಯಪ್ಪ ಸುಳ್ಳು 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 ಅಪ್ಪ, ಸುಳ್ಳು ಹೇಳಿದ್ರೆ ಫೇಮಸ್ ಕಣಮ್ಮ ರೀತಾ. ಮತ್ತು ಹೇಳತ್ಲಾಗಯ್ಯಪ್ಪ ನಮ್ಮ ಅಮ್ಮಗೆ ಯಾಕಂತ ಬುದ್ಧಿ ಬಂತು ಯಪ್ಪ. ಎಲ್ಲರೂ ನೋಡಿದ್ರೆ ನನಗಂತ ಸಂತೋಷ ಆಗುತ್ತೆ. ಎಲ್ಲರೂ ಹೆಂಗಿದ್ದಾರೆ, ನಾವು ಯಾಕಪ್ಪ ಹಿಂಗಿದ್ದೀವಿ ಅನಿಸುತ್ತೆ ನನಗೆ. ನಾವು ಯಾಕಪ್ಪ ಹಿಂಗಿದ್ದೀವಿ, ಎಲ್ಲರೂ ಎಷ್ಟು ಚೆನ್ನಾಗಿ ಹೆಂಗೆ ನೆಮ್ಮದಿಯಿಂದ ಹೆಂಗಿದ್ದಾರಪ್ಪ ಅನಿಸುತ್ತೆ. ಹಂಗೆ ಮತ್ತು ಅನ್ಸೋದು ಪ್ರದಿನ ಹಂಗೆ ಅಂಬನು ಎಣ್ಣೆ ನಮ್ಮಮ್ಮ ಯಾವ ಬುದ್ಧಿ ಬರುತ್ತೆ, ನಮ್ಮ ಅಮ್ಮ ಏನು ಚೆನ್ನಾಗಾದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಅವನು ಹಂಗೆ ಅಂಬನು. ಅಂಬಕ್ಕೂ ಆಗಲ್ಲ. ಯಾರನ್ನ ದೊಡ್ಡರು ಅಯ್ಯೋ ಅವ್ರ ಮೇಲೆ ಏನಾಡ್ತಾರೆ ಸುಮ್ಮನಿರಲ್ಲ ಇವ್ರ ಮಕ್ಕಳು ಅಂತಾರೆ. ಯಾರನ್ನ ಅಲ್ಲ ನಮ್ಮ ಅಮ್ಮನ ಬುದ್ಧಿ ಎಲ್ಲರಿಗೂ ಗೊತ್ತು, ಊರಾಗ ಯಾರು ಹಂಗಂಬಲ್ಲ. ಇವಳು ಮೊದ್ಲಿಂದಲ್ಲ ಹಂಗೆ, ಇವಳು ಒಳ್ಳೆಳಲ್ಲ ಹೇಳ್ರಿ ತಮ್ಮ ಅಂತಾರೆ. ಯಾರನ ತಂಗಿ ಅಂತಾರೆ ಗೊತ್ತಿರೋರೆಲ್ಲನ. ಯಾರನ ಈಗ ಸತ್ಯಮ್ಮನಂತರು ಈ ಸಣ್ಣಪ್ಪಜ್ನಂತರು ಅಂತಾರೆ ಮಾತಾಡ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರ ಕಡೆಗಲ್ಲ ಆ ಕೋಮ್ಲಿ ಅವರು ಇವರು ಎಲ್ಲನ ಜೊತೆ ಅವ್ರವ್ರವ್ರು ಮಾತಾಡ್ತಾರೆ ಅಷ್ಟೇ. ಯಾರು ಬೇರೆ ಯಾರು ಮಾತಾಡಲ್ಲ. ರೀತಮ್ಮ ಅಂತಂದ್ರೆ ಅವಳೇ ಒಳ್ಳೆಳಲ್ಲ ಅಂತಾರೆ. ಮತ್ತೆ ಒಳ್ಳೆಳಲ್ಲ ಅಂತಲೇ ಹೇಳೋದು ನಮ್ಮಮ್ಮನಿ. ಏನು ಮಾಡೋಣ ನಮ್ಮ ಮನೆಗೆ ಪುಣ್ಯಕರ ಅಮ್ಮನ ವರ್ಷ ತಕ್ಕಂಡು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತೇ. ಅವ್ರು ಎಷ್ಟು ಚೆನ್ನಾಗಿ ಬಂದು ಹೋಗ್ತಾರೆ. ನಮಗೆ ನೋಡಪ್ಪ ನಮ್ಮ ಮನೆಯಾಗೆ ಹಿಂಗೆ ನಮ್ಮಮ್ಮ ಏನೋ ಚೆನ್ನಾಗಿದ್ದಿದ್ರೆ ನಾವು ಎಲ್ಲರೂ ಚೆನ್ನಾಗಿರ್ತಿದ್ವಲ್ಲ ಅನಿಸುತ್ತೆ. ಏನು ಮಾಡ್ತೀವಿ ನಮಗೆಲ್ಲ ಒಂದು ಕಡೆಗೆ ಹಂಗೆ ಅನಿಸುತ್ತೆ ಏಮೋ. ಆದ್ರೂ ಬಿಡತ್ತೆ ನಮ್ಮ ಅಮ್ಮ ಹಣೆ ಬರ ಅಷ್ಟೇ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತೇ, ಖುಷಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಅವರು ಎಲ್ಲರೂ ಬಂದರೆ ಅವ್ರ ಮನೆಗೆ ವರ್ಷಿತಾ ಅವರು ಅಕ್ಕ ಮತ್ತು ವರ್ಷಿತಕ್ಕ ಎಲ್ಲರೂ ಅವರು ಭಾಳ ಚೆನ್ನಾಗಿ ಅವರು ಇದು ಮಾಡ್ತಾರೆ ಗೊತ್ತೆ. ಅವ್ರು ಭಾಳ ಒಳ್ಳೆಯವರೆಲ್ಲ. ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿರ್ತಾರೆ. ಅವ್ರ ಮನೆ ಎಲ್ಲರೂ ಬಂದವಂತಾರೆ ನೋಡೋಕ್ಕೆ ಚೆಂದ ಆಗುತ್ತೆ, ಅಷ್ಟು ಚೆನ್ನಾಗಿರ್ತಾರೆ. ಅದರಲ್ಲೇ ವೀಕ್ಷಕರೇ ಇವಾಗೆಲ್ಲ ವೀಡಿಯೋ ಆಗೈತೆ. ಪ್ರದಿ ಬರಲಿ, ಪ್ರದಿನೂ ನಮ್ಮ ಅಪ್ಪ ಬಂದಮೇಲೆ ಎಲ್ಲ ತೋರಿಸ್ತಾಳೆ. ಇಂಥ ಮಾಡಬಾರ್ದು ಯಾರೇ ಆಗಲಿ. ನಮ್ಮ ಅಮ್ಮ ಮಾಡೋ ತಪ್ಪೇನೆ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.